ನಮಸ್ಕಾರ ಸ್ನೇಹಿತರೆ. ಇಂದಿನ ಜಗತ್ತಿನಲ್ಲಿ ಒಬ್ಬ ಪುರುಷನ ಮೇಲೆ ಬೆಟ್ಟದಷ್ಟು ಜವಾಬ್ದಾರಿಗಳಿವೆ. ಮಗನಾಗಿ, ಪತಿಯಾಗಿ, ತಂದೆಯಾಗಿ ಅವನು ನಿಭಾಯಿಸಬೇಕಾದ ಪಾತ್ರಗಳು ಅನೇಕ. ಆದರೆ ಈ ಓಟದಲ್ಲಿ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡಬಹುದು. ಒಬ್ಬ ಶ್ರೇಷ್ಠ ಪುರುಷ ಹೇಗಿರಬೇಕು? ಅವನು ಎಂದಿಗೂ ಮಾಡಬಾರದ ಕೆಲಸಗಳೇನು? ಇಂದು ನಾವು ಈ ಬಗ್ಗೆ ಆಳವಾಗಿ ಚರ್ಚಿಸೋಣ. ಈ ನಿಮಿಷ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ನಮ್ಮ ಸಮಾಜದಲ್ಲಿ ಒಂದು ಮಾತಿದೆ, ಗಂಡಸರು ಅಳಬಾರದು. ಇದು ನಾವು ಮಾಡುವ ಮೊದಲ ತಪ್ಪು. ಭಾವನೆಗಳನ್ನು ಹತ್ತಿಕ್ಕುವುದು ಶಕ್ತಿಯಲ್ಲ, ಅದು ದೌರ್ಬಲ್ಯ. ನಿಮ್ಮ ನೋವನ್ನು ಹಂಚಿಕೊಳ್ಳಲು ಹಿಂಜರಿಯಬೇಡಿ. ಮನಸ್ಸಿನ ಭಾರ ಇಳಿಸಿಕೊಳ್ಳದಿದ್ದರೆ ಅದು ಅಂತಿಮವಾಗಿ ನಿಮ್ಮ ಆರೋಗ್ಯ ಮತ್ತು ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತದೆ. ಒಬ್ಬ ಪುರುಷ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅವನು ಇತರರ ಭಾವನೆಗಳನ್ನು ಗೌರವಿಸಲು ಸಾಧ್ಯ. ಎರಡನೆಯದಾಗಿ, ಹಣದ ಅಹಂಕಾರ. ಹಣ ಬರುವುದು ಮತ್ತು ಹೋಗುವುದು ಸಹಜ. ಆದರೆ ಹಣದ ಅಮಲಿನಲ್ಲಿ ನಿಮ್ಮ ಹಳೆಯ ಸಂಬಂಧಗಳನ್ನು ಮತ್ತು ನಿಮ್ಮನ್ನು ಬೆಳೆಸಿದವರನ್ನು ಮರೆಯಬೇಡಿ. ಅತಿಯಾದ ಖರ್ಚು ಮತ್ತು ಪ್ರದರ್ಶನಕ್ಕಾಗಿ ಮಾಡುವ ಸಾಲ ನಿಮ್ಮನ್ನು ಗುಲಾಮರನ್ನಾಗಿ ಮಾಡುತ್ತದೆ. ನೆನಪಿಡಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ನಿಮ್ಮ ವ್ಯಕ್ತಿತ್ವ ದೊಡ್ಡದಾಗಿರಲಿ. ಸಾಲ ಮಾಡಿ ಹಬ್ಬ ಮಾಡುವುದು ಅಥವಾ ದರ್ಪ ತೋರುವುದು ಬುದ್ಧಿವಂತ ಪುರುಷರ ಲಕ್ಷಣವಲ್ಲ. ಯಾವುದೇ ಪುರುಷನ ಯೋಗ್ಯತೆ ಅವನು ಹೆಣ್ಣನ್ನು ನೋಡಿ ನಡೆಸಿಕೊಳ್ಳುವ ರೀತಿಯಲ್ಲಿ ಅಡಗಿರುತ್ತದೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಾಗಲಿ ಅಥವಾ ಹೊರಗಿನವರಾಗಲಿ ಗೌರವ ನೀಡುವುದರಲ್ಲಿ ಹಿಂದೆ ಬೀಳಬೇಡಿ. ಶಕ್ತಿಯನ್ನು ತೋರಿಸುವುದು ದೌರ್ಬಲ್ಯದಲ್ಲ, ರಕ್ಷಣೆಯಲ್ಲಿದೆ. ಅನ್ಯಾಯವನ್ನು ಕಂಡಾಗ ಮೌನವಾಗಿರುವುದು ಕೂಡ ಒಂದು ತಪ್ಪೇ. ನಿಮ್ಮ ಶೌರ್ಯವು ಸೌಜನ್ಯದ ಜೊತೆಗೂಡಿರಲಿ. ಇಂದಿನ ಯುವಜನತೆ ದಾರಿ ತಪ್ಪುತ್ತಿರುವುದು ವ್ಯಸನಗಳಿಂದ. ಸಿಗರೇಟು, ಮದ್ಯಪಾನ ಅಥವಾ ಯಾವುದೇ ಕೆಟ್ಟ ಹವ್ಯಾಸಗಳು ನಿಮಗೆ ತಾತ್ಕಾಲಿಕ ಸುಖ ನೀಡಬಹುದು, ಆದರೆ ನಿಮ್ಮನ್ನು ನಂಬಿದ ಕುಟುಂಬಕ್ಕೆ ಅದು ಕಣ್ಣೀರು ತರುತ್ತದೆ. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ದೇಹವನ್ನು ನೀವು ಗೌರವಿಸದಿದ್ದರೆ ಈ ಜಗತ್ತು ನಿಮ್ಮನ್ನು ಗೌರವಿಸುವುದಿಲ್ಲ. ಶಿಸ್ತುಬದ್ಧ ಜೀವನವೇ ಒಬ್ಬ ಯಶಸ್ವಿ ಪುರುಷನ ಗುಟ್ಟು. ಸೋಲು ಬಂದಾಗ ಕುಸಿದು ಹೋಗುವುದು ಅಥವಾ ಇತರರ ಮೇಲೆ ಗೂಬೆ ಕೂರಿಸುವುದು ಗಂಡಸಿನ ಲಕ್ಷಣವಲ್ಲ. ಸೋಲನ್ನು ವಿಶ್ಲೇಷಿಸಿ, ಅದರಿಂದ ಪಾಠ ಕಲಿಯಿರಿ. ಕಷ್ಟಗಳು ಬಂದಾಗ ಪಲಾಯನ ಮಾಡಬೇಡಿ. ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದು ಹೇಗೆಂದು ಕಲಿಯಿರಿ. ನೀವು ಸೋತಾಗ ನಿಮ್ಮ ಬೆನ್ನಿಗೆ ನಿಲ್ಲುವವರು ಯಾರು ಎಂದು ತಿಳಿಯುತ್ತದೆ. ಅವರೇ ನಿಮ್ಮ ನಿಜವಾದ ಆಸ್ತಿ. ಕೊನೆಯದಾಗಿ ಸ್ನೇಹಿತರೆ, ಜೀವನವು ಒಂದು ಪಯಣ. ಇಲ್ಲಿ ನಾವು ದಿನವೂ ಕಲಿಯುತ್ತಿರಬೇಕು. ಹಳೆಯ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಸಾಗುವುದೇ ಜೀವನ. ನೀವು ಇಂದು ಈ ವಿಡಿಯೋದಲ್ಲಿ ಕೇಳಿದ ವಿಷಯಗಳಲ್ಲಿ ಕನಿಷ್ಠ ಒಂದನ್ನಾದರೂ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರಿಗಾದರೂ
ಒಬ್ಬರಿಗೆ ಇದು ದಾರಿದೀಪವಾದರೂ ನನ್ನ ಶ್ರಮ ಸಾರ್ಥಕ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ಸ್ಫೂರ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ವಂದನೆಗಳು. ಇಂತಿ ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.